ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವು ಏನು ಮಾಡೋಣಪ್ಪ ಅಂದರೆ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ಇದರ ಏನಪ್ಪ ಅಂದರೆ ಪೊಯಮ್ 4 ಪದ್ಯ 4ರ ದ ವಂಡರ್ಫುಲ್ ವರ್ಡ್ಸ್. ಹೌದಾ? ಏನಪ್ಪ ಅಂದರೆ ಇದರ ಆನ್ಸರ್ಸ್ಗಳನ್ನು ನೋಡೋಣ. ಹಾಗಾದರೆ ಇವೇನಪ್ಪ ಅಂದರೆ ನಿಮಗೆ ಫೇರ್ ಬುಕ್ ಬರೀಲಿಕ್ಕೆ ಆಮೇಲೆ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಒಂಥರ ಆಡಿಯೋ ನೋಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪೊಯಮ್ 4 ದ ವಂಡರ್ಫುಲ್ ವರ್ಡ್ಸ್ ಮಾರಿಯೋನೆಲ್ ಅನ್ನೋರು ಬರೆದಿರುವಂತಹ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಒನ್, 4 alternatives ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಕೇಳಿದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವು. ಫಸ್ಟ್ ಒನ್, ದ ವರ್ಡ್ ವಾಟ್ ವಿ ಸ್ಪೀಕ್ ರಿಫ್ಲೆಕ್ಟ್. ಹೌದಾ? ನಾವು ಮಾತಾಡುವಂತ ಶಬ್ದ ಏನನ್ನ ಪ್ರತಿಬಿಂಬಿಸ್ತದ? ಅವರ್ ಇನ್ನರ್ ಸ್ಟ್ರೆಂತ್, ಥಾಟ್ಸ್, ಅವರ್ ಬ್ರೈಟೆಸ್ಟ್ ಥಾಟ್ಸ್, ಅವರ್ ಡಿಸೈರ್ಸ್. ಹೌದಾ? ಅವರ್ ಡಿಸೈರ್ಸ್ ನಮ್ಮ ಬೇಡಿಕೆಗಳು, ಅವರ್ ಬ್ರೈಟೆಸ್ಟ್ ಥಾಟ್ಸ್ ನಮ್ಮ ಉಚ್ಚ ವಿಚಾರಗಳು, ಅವರ್ ಥಾಟ್ಸ್ ವಿಚಾರಗಳು, ಅವರ್ ಇನ್ನರ್ ಸ್ಟ್ರೆಂತ್ ನಮ್ಮ ಆಂತರಿಕ ಶಕ್ತಿ. ಹಾಗಾದ್ರೆ ದ ವರ್ಡ್ಸ್ ವಾಟ್ ವಿ ಸ್ಪೀಕ್ ರಿಫ್ಲೆಕ್ಟ್ ಅವರ್ ಇನ್ನರ್ ಸ್ಟ್ರೆಂತ್. ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಹೌದಾ? ದೆನ್ ಸೆಕೆಂಡ್ ಒನ್, ನೆವರ್ ಲೆಟ್ ಅ ಶೈವಲ್ ಅಂಡ್ ಡೈ. ನೆವರ್ ಲೆಟ್ ಅ ಶೈವಲ್ ಅಂಡ್ ಡೈ. ಹಂಗಾರೆ ಇಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ನಾವು ಏನು ಸೂಟೇಬಲ್ ವರ್ಡ್ ಆಗುತ್ತೆ ಅದನ್ನು ಫಿಲ್ ಮಾಡಬೇಕಾಗ್ತದೆ. ಆಪ್ಷನ್ ಎ ಡಿಸೈರ್, ಆಪ್ಷನ್ ಬಿ ಥಾಟ್, ಆಪ್ಷನ್ ಸಿ ವರ್ಡ್, ಆಪ್ಷನ್ ಡಿ ವಂಡರ್ಫುಲ್ ವರ್ಡ್. ಓಕೆ, ನೆವರ್ ಲೆಟ್ ಅ ಥಾಟ್ ಶೈವಲ್ ಡೈ. ಆಪ್ಷನ್ ಬಿ ರೈಟ್ ಆನ್ಸರ್. ಥರ್ಡ್ ಒನ್, ಡ್ಯಾಶ್ ಇಸ್ ಅ ವಂಡರ್ಫುಲ್ ಗೇಮ್. ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು. ಡ್ಯಾಶ್ ಇಸ್ ಇಂಗ್ಲಿಷ್ ಇಸ್ ಅ ವಂಡರ್ಫುಲ್ ಗೇಮ್. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಫೋರ್ತ್ ಒನ್, ಶೈವಲ್ ಮೀನ್ಸ್ ಆಪ್ಷನ್ ಎ ಡ್ರೈ ಅಪ್, ಆಪ್ಷನ್ ಬಿ ಕ್ಲೀನ್ ಅಪ್, ಆಪ್ಷನ್ ಸಿ ಗ್ರಾಸ್ಪ್, ಆಪ್ಷನ್ ಡಿ ಮೂವ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಎ ಡ್ರೈ ಅಪ್. ಆಪ್ಷನ್ ಎ ಡ್ರೈ ಅಪ್. ಫಿಫ್ತ್ ಒನ್, ವಿ ಮ್ಯಾಚ್ ದ ವರ್ಡ್ಸ್ ವಿತ್ ಡ್ಯಾಶ್ ಇನ್ ಅವರ್ ಹೆಡ್. Option A strength, option B brightest thoughts, option C desires, option D thoughts. Hangari the right answer option B brightest thoughts. We match the words with brightest thoughts in our head. Question number 6, words are the food and dress of strength, thoughts, gracefully, angrily. Then its right answer option B thoughts. Option B thoughts. Words are the food and dress of thoughts. Question number 7, dash can free a thought. Dash can free a thought. Option A desire, option B strength, option C love, option D words. Then its right answer option D words. Option D words. Words can free a thought. Then 8th one, groom means option A dry up, option B clean up, option C wrinkle, option D waste away. Then its right answer groom means clean up. Option B clean up right answer. Groom. The 9th one, launching means hear, desire, hard, better. Then its right answer option B desire. Option B desire. 10th one, never let a thought shrivel and dash ಅಂತ ಕೇಳಿದಾರೆ. ಹಂಗಾರೆ ಆಪ್ಷನ್ ಎ ಡಿಸಪಿಯರ್, ಆಪ್ಷನ್ ಬಿ ಗುಡ್, ಆಪ್ಷನ್ ಸಿ ಡೈ, ಆಪ್ಷನ್ ಡಿ ನಿಯರ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಡೈ. 11th one, the words that we speak reflect our own courage, personality, truth, kindness. Then its right answer personality. The words that we speak reflects our own personality. ನಾವು ಮಾತಾಡುವಂತ ಶಬ್ದಗಳು ಏನಪ್ಪಾ ಅಂದ್ರೆ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬಗಳಾಗಿರ್ತಾವ. 12th one, our thoughts are present behind our dash heart, head, eyes, mind. Our thoughts are present behind our eyes. ನಮ್ಮ ವಿಚಾರಗಳು ನಮ್ಮ ಕಣ್ಣುಗಳ ಹಿಂದೆ ಏನಪ್ಪಾ ಅಂದ್ರೆ ಸಂಕೋಲೆಗೊಳಪಟ್ಟಿರ್ತಾವ. ಹೌದಾ? ಅಂದ್ರೆ ಏನು? ಒಳಗಿಂದ ಒಳ್ಳೆ ಬಂಧಿಸಲ್ಪಟ್ಟಿರ್ತಾವ. Question number 2, answer the following questions ಅಂತ ಕೇಳಿದಾರೆ. ಫಸ್ಟ್ ಒನ್, why should we not let our thoughts to die? ಯಾಕೆ ನಮ್ಮ ವಿಚಾರಗಳನ್ನ ನಾವು ಸಾಯಲಿಕ್ಕೆ ಬಿಡಬಾರ್ದು? Answer, we should not let our thoughts die because we can free our thoughts by matching the words in a wonderful game like English. Therefore that it blooms to feed the many loveliest things.
ಹೌದಾ? ನಾವು ನಮ್ಮ ಒಳಗಡೆ ಇರುವಂತ ವಿಚಾರಗಳನ್ನ ಸಾಯ್ಲಿಕ್ಕೆ ಬಿಡದೆ ನಾವು ಅದನ್ನ ಸ್ವತಂತ್ರವಾಗಿ ಬಿಡಬೇಕು. ಆ ಸ್ವತಂತ್ರವಾದ ವಿಚಾರಗಳು ಏನಪ್ಪಾ ಅಂದ್ರೆ ಒಂದು ಆಟ, ಇಂಗ್ಲಿಷ್ ನಲ್ಲಿ ಮಾತಾಡೋದು ಒಂದು ಆಟ. ಆ ಆಟಕ್ಕೆ ಹೊಂದಿಕೊಂಡು ಅವು ಏನಪ್ಪಾ ಅಂದ್ರೆ ಅರಳಬೇಕು. ಯಾರಲ್ಪ ಅಂದ್ರೆ ಇನ್ನೊಬ್ಬರಲ್ಲಿ. ಹೌದಾ? ಲವ್ಲಿಯಸ್ಟ್ ಥಿಂಗ್ಸ್ ಅವೇನಪ್ಪಾ ಅಂದ್ರೆ ಇನ್ನೊಬ್ಬರ ಮನಸ್ಸನ್ನ ಅರಳಿಸ್ಲಿಕ್ಕೆ ಸಹಾಯ ಮಾಡಬೇಕು. ಸೆಕೆಂಡ್ ಒನ್, ವಾಟ್ ಡು ಅವರ್ ವರ್ಡ್ಸ್ ರಿಫ್ಲೆಕ್ಟ್? ವಾಟ್ ಡು ಅವರ್ ವರ್ಡ್ಸ್ ರಿಫ್ಲೆಕ್ಟ್? ನಮ್ಮ ಶಬ್ದಗಳು ಏನನ್ನ ಪ್ರತಿಬಿಂಬಿಸ್ತಾವ? ದ ವರ್ಡ್ಸ್ ದಟ್ ವಿ ಸ್ಪೀಕ್ ರಿಫ್ಲೆಕ್ಟ್ ಅವರ್ ಇನ್ನರ್ ಸ್ಟ್ರೆಂತ್, ಒನ್ಸ್ ಓನ್ ಪರ್ಸನಾಲಿಟಿ. ನಾವು ಮಾತಾಡುವಂತ ಶಬ್ದಗಳು ನಮ್ಮ ಆತ್ಮಸ್ಥೈರ್ಯ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸ್ತಾವ. ಥರ್ಡ್ ಒನ್, ಹೌ ಡು ಅವರ್ ಥಾಟ್ಸ್ ಕಮ್ ಔಟ್ ಕ್ಲಿಯರ್ ಅಂಡ್ ಟ್ರೂ? ಹೌ ಡು ಅವರ್ ಥಾಟ್ಸ್ ಕಮ್ ಔಟ್ ಕ್ಲಿಯರ್ ಅಂಡ್ ಟ್ರೂ? ಯಾವ ರೀತಿಯಾಗಿ ನಮ್ಮ ವಿಚಾರಗಳು ಹೊರಗಡೆ ಸ್ವಚ್ಛಂದವಾಗಿ ಮತ್ತು ಸತ್ಯವಾಗಿ ಹೊರಬರ್ತಾವ? ವಿ ಮ್ಯಾಚ್ ದ ವರ್ಡ್ಸ್ ಟು ಬ್ರೈಟೆಸ್ಟ್ ಥಾಟ್ಸ್ ಇನ್ ಅವರ್ ಮೈಂಡ್ ಸೊ ದಟ್ ದೇ ಕಮ್ ಔಟ್ ಕ್ಲಿಯರ್ ಅಂಡ್ ಟ್ರೂ ಅಂಡ್ ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಅಂಡ್ ಫೆಡ್ ಮೆನಿ ಲವ್ಲಿಯಸ್ಟ್ ಥಿಂಗ್ಸ್. ಹೌದಾ? ನಮ್ಮ ಒಳಗಡೆ ಇರುವಂತಹ ಉಚ್ಚ ವಿಚಾರಗಳು ಏನಪ್ಪಾ ಅಂದ್ರೆ ನಮ್ಮ ಮೆದುಳಿಂದ ಹೊರ ಬರ್ತಾವಲ್ಲ, ಅವು ತುಂಬಾ ಏನಪ್ಪಾ ಅಂದ್ರೆ ಸ್ವಚ್ಛವಾಗಿರ್ತಾವ, ಆಮೇಲೆ ಸತ್ಯವಾಗಿರ್ತಾವ, ಆಮೇಲೆ ಇನ್ನೊಬ್ಬರ ಮನಸ್ಸನ್ನ ಅರಳಿಸ್ಲಿಕ್ಕೆ ಹ್ಯಾಂಡ್ಸಮ್ಲಿ ಗ್ರೂಮ್ಡ್. ಹೌದಾ? ಇನ್ನೊಬ್ಬರ ಮನಸ್ಸನ್ನ ಅರಳಿಸ್ಲಿಕ್ಕೆ, ಬೆಳವಣಿಗೆ ಮಾಡ್ಲಿಕ್ಕೆ, ಹೌದಾ, ಆಮೇಲೆ ನಿಮ್ಮ ವಿಚಾರಗಳನ್ನ ಹರಡಿಸ್ಲಿಕ್ಕೆ ಮುಖ್ಯ ಕಾರಣೀಕರ್ತ ಆಗ್ತಾವ ಅಂತ ಹೇಳ್ಬೋದು. ಇನ್ನು ಫೋರ್ತ್ ಒನ್, ಹೌ ಡು ಮೆನಿ ಆಫ್ ದ ಲವ್ಲಿಯಸ್ಟ್ ಥಿಂಗ್ಸ್ ಆರ್ ಫೆಡ್? ಯಾವ ರೀತಿಯಾಗಿ ಮೆನಿ ಆಫ್ ಲವ್ಲಿಯಸ್ಟ್ ಥಿಂಗ್ಸ್ ಆರ್ ಫೆಡ್, ಏನು ಉತ್ತಮವಾದ ವಿಚಾರಗಳು ಹರಡ್ಕೊಂಡಿದ್ದಾವೆ. ಫೆಡ್ ಅಂದ್ರೆ ಹರಡ್ಕೊಳ್ಳು. ವಿ ಗೆಟ್ ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಅವರ್ ಹೆಡ್ ಬೈ ಮ್ಯಾಚಿಂಗ್ ದ ವರ್ಡ್ಸ್ ಟು ಗೆಟ್ ಇನ್ ಕ್ಲಿಯರ್ ಅಂಡ್ ಟ್ರೂ ಮ್ಯಾನರ್. ಹೌದಾ? ನಾವು ಯಾವಾಗ ಸತ್ಯನಿಷ್ಠೆಯಿಂದ ಮತ್ತು ಸ್ವಚ್ಛಂದವಾಗಿ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾವ, ಅವಾಗ ನಮ್ಮ ಒಳಗಿರುವಂತಹ ಉಚ್ಚ ವಿಚಾರಗಳು ಹೊರಬರ್ಲಿಕ್ಕೆ ಪ್ರಾರಂಭಿಸ್ತಾವ. ಸೊ ದಟ್ ದೇ ಗ್ರೂಮ್ ಹ್ಯಾಂಡ್ಸಮ್ಲಿ ಅಂಡ್ ಫೆಡ್ ಮೆನಿ ಆಫ್ ದ ಲವ್ಲಿಯಸ್ಟ್ ಥಿಂಗ್ಸ್. ಹೌದಾ? ಅವು ಹೊರಗಡೆ ಪ್ರಸಾರ ಆಗ್ಲಿಕ್ಕೆ ಪ್ರಾರಂಭಿಸ್ತಾವ. ಫಿಫ್ತ್ ಒನ್, ವಿಚ್ ಈಸ್ ದ ವಂಡರ್ಫುಲ್ ಗೇಮ್ ಅಂಡ್ ವೈ? ಯಾವುದು ಅತ್ಯುತ್ತಮವಾದ ಆಟ, ಯಾಕೆ? ಪೋಯೆಟ್ ಸೇಸ್ ದ ನೆವರ್ ಟು ಲೆಟ್ ಥಾಟ್ ಶ್ರೈವಲ್ ಅಂಡ್ ಡೈ. ನಿಮ್ಮೊಳಗಿರುವಂತ ವಿಚಾರಗಳು ನಿಮ್ಮಲ್ಲಿ ಶ್ರಾಯಕ್ ಬಿಡಬೇಡ್ರಿ, ಅವುಗಳನ್ನ ಹೊರಬರ್ಲಿಕ್ಕೆ ಬಿಡ್ರಿ. ಫಾರ್ ವಾಟ್ ಆಫ್ ವೇ ಸೇ? ಯಾವ ರೀತಿಯಾಗಿ? ಇಟ್ ಫಾರ್ ದಟ್ ಇಂಗ್ಲಿಷ್ ಇಸ್ ದ ವಂಡರ್ಫುಲ್ ಗೇಮ್ ದಟ್ ಆಲ್ ಕ್ಯಾನ್ ಪ್ಲೇ ಇಟ್. ಇಂಗ್ಲಿಷ್ ಅನ್ನುವಂಥದ್ದು ಒಂದು ಉತ್ತಮವಾದ ಆಟ, ಅದರ ಮೂಲಕ ಎಲ್ಲರೂ ಆಟ ಆಡೋದ್ರ ಮೂಲಕ ನಿಮ್ಮ ವಿಚಾರಗಳನ್ನು ಹಂಚ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಸಿಕ್ಸ್ತ್ ಒನ್, ವಾಟ್ ಡಸ್ ವಿ ಮ್ಯಾಚ್ ಅಂಡ್ ಹೌ? ಯಾವುದ್ರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು ಮತ್ತೆ ಹೇಗೆ? ವಿ ಮ್ಯಾಚ್ ದ ವರ್ಡ್ಸ್ ವಿತ್ ಬ್ರೈಟೆಸ್ಟ್ ಥಾಟ್ಸ್ ಇನ್ ಅವರ್ ಹೆಡ್. ನಾವು ನಮ್ಮ ಉಚ್ಚ ವಿಚಾರಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಸೊ ದಟ್ ದೇ ಕಮ್ ಔಟ್ ಕ್ಲಿಯರ್. ಇದರಿಂದ ಏನಾಗ್ತಾವ ಅಂದ್ರೆ ಅವು ಸ್ವಚ್ಛಂದವಾಗಿ ಹೊರ ಬರ್ತಾವ, ಆಮೇಲೆ ಸತ್ಯನಿಷ್ಠವಾಗಿರ್ತಾವ, ಆಮೇಲೆ ಏನಪ್ಪಾ ಅಂದ್ರೆ ಉಚ್ಚ ವಿಚಾರಗಳಾಗಿರೋದ್ರಿಂದ ಬೆಳವಣಿಗೆಗೆ ಹ್ಯಾಂಡ್ಸಮ್ಲಿ ಗ್ರೂಮ್ಡ್, ಹೌದಾ, ಬೆಳವಣಿಗೆಗೆ ಏನಪ್ಪಾ ಅಂದ್ರೆ ಪ್ರಸಾರ ಆಗ್ಲಿಕ್ಕೆ ಸಹಾಯ ಆಗ್ತಾವ. ಸೆವೆಂತ್ ಒನ್, ವಾಟ್ ಡಸ್ ದ ಪೀಪಲ್ ಆರ್ ಲಾಗಿಂಗ್ ಟು ಹಿಯರ್? ಹೌದಾ? ಜನರು ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಏನ್ ಕೇಳಲಿಕ್ಕೆ ಬಯಸ್ತಾ ಇದಾರೆ? ವರ್ಡ್ಸ್ ಆರ್ ಫುಡ್ ಅಂಡ್ ಡ್ರೆಸ್ ಆಫ್ ಥಾಟ್ಸ್. ಹೌದಾ? ಈಗಿನ ಜನರು ಹೆಚ್ಚೆಚ್ಚಾಗಿ ಯಾವ್ದ್ರ ಬಗ್ಗೆಪ್ಪ ಅಂದ್ರೆ ಒಂದು ಆಹಾರದ ಬಗ್ಗೆ, ಇಲ್ಲರ ಒಂದು ಬಟ್ಟೆ ಬಗ್ಗೆ ಹೆಚ್ಚೆಚ್ಚು ಏನಪ್ಪಾ ಅಂದ್ರೆ ತಮ್ಮ ವಿಚಾರ ಹಂಚ್ಕೊಳ್ತಾರ. ದೇ ಗೇವ್ ಇಟ್ ಟು ಬಾಡಿ ಅಂಡ್ ಸ್ವಿಂಗ್. ಎವ್ರಿ ಒನ್ ಈಸ್ ಲಾಗಿಂಗ್ ಟುಡೇ ಟು ಹಿಯರ್ ಸಮ್ ಫ್ರೆಶ್ ಅಂಡ್ ಬ್ಯೂಟಿಫುಲ್ ಥಿಂಗ್ಸ್. ಇದನ್ನ ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಜನರು, ಹೌದಾ, ಈ ಎರಡು ಡ್ರೆಸ್ ಮತ್ತು ಫುಡ್ ಅನ್ನ ಬಿಟ್ಟು ಏನು ಬೇರೆ ಬೇರೆ ವಿಚಾರಗಳನ್ನ, ಫ್ರೆಶ್ ಆದದ್ದು, ಹೊಸದಾದ ವಿಚಾರಗಳನ್ನ, ಸುಂದರವಾದ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಏಟ್ ವಿನ್, ವಾಟ್ ಡು ದ ವರ್ಡ್ಸ್ ಬ್ರಿಂಗ್ ಔಟ್? ಹೌದಾ? ನಮ್ಮ ಶಬ್ದಗಳು ಏನನ್ನ ಹೊರತರ್ತಾವ? ದ ವರ್ಡ್ಸ್ ಆರ್ ಪವರ್ಡ್ ವಿತ್ ಸ್ಪೀಕ್ ಬ್ರಿಂಗ್ ಔಟ್ ಥಾಟ್ಸ್. ಹೌದಾ? ಕೆಲವು ಶಬ್ದಗಳು ನಮ್ಮಲ್ಲಿರುವಂತಹ ವಿಚಾರಗಳನ್ನ ಹೊರತರ್ತಾವ. ವಿ ಹ್ಯಾವ್ ಟು ಮ್ಯಾಚ್ ದ ವರ್ಡ್ಸ್ ವಿತ್ ಅವರ್ ಬ್ರೈಟೆಸ್ಟ್ ಥಾಟ್ಸ್. ನಾವು ಅವುಗಳನ್ನ ನಮ್ಮ ಒಳ್ಳೆತನದೊಂದಿಗೆ ಅವುಗಳನ್ನು ಹೋಲಿಸಿ ಅಳವಡಿಸ್ಕೊಳ್ಬೇಕಾಗಿದೆ. ನೈನ್ತ್ ಒನ್, ವಾಟ್ ಈಸ್ ಮೀನ್ ಬೈ ದೇ ಗೇವ್ ಇಟ್ ಇಟ್ಸ್ ಬಾಡಿ ಅಂಡ್ ಸ್ವಿಂಗ್? ಹೌದಾ? ವರ್ಡ್ಸ್ ಗಿವ್ ದ ಲೈಫ್ ಟು ಅವರ್ ಥಾಟ್ಸ್. ಶಬ್ದಗಳು ನಮ್ಮ ವಿಚಾರಗಳಿಗೆ ಜೀವವನ್ನು ತುಂಬುತ್ತವ. ದೇ ಗಿವ್ ಪ್ರಾಪರ್ ಶೇಪ್ ಅಂಡ್ ಮೂವ್ಮೆಂಟ್ ಟು ಅವರ್ ಥಾಟ್ಸ್. ಅವು ಏನಪ್ಪಾ ಅಂದ್ರೆ ನಮ್ಮ ವಿಚಾರಗಳಿಗೆ ಒಂದು ನಿರ್ದಿಷ್ಟವಾದ ಆಕಾರ ಮತ್ತು ಚಲನೆಯನ್ನು ನೀಡ್ತವ. ದಟ್ ಟಚ್ ದ ಹಾರ್ಟ್ ಆಫ್ ಪೀಪಲ್. ಎಂತಹ ವಿಚಾರ ಮತ್ತು ಚಲನೆಗಳಿಗೆ ಅವಕಾಶ ಮಾಡಿಕೊಡ್ತಾವಪ್ಪ ಅಂದ್ರೆ ಅವು ನಮ್ಮ ಮುಂದಿರುವಂತಹ ಜನರ ಮನಸ್ಸನ್ನ ಮುಟ್ಟುವಂತ ಮಾತುಗಳಾಗಿರ್ತವೆ. 10th ಒನ್, ಅಕಾರ್ಡಿಂಗ್ ಟು ಪೊಯೆಟ್ ವಾಟ್ ಕ್ಯಾನ್ ಫ್ರೀ ಅ ಥಾಟ್? ಹೌದಾ? ಕವಿಯವರ ಪ್ರಕಾರ
ಯಾವ ಒಂದು ವಿಷಯಗಳು ನಮ್ಮನ್ನು ಸ್ವತಂತ್ರವಾಗಿ ವಿಚಾರ ಮಾಡ್ಲಿಕ್ಕೆ ಬಿಡ್ತಾವೆ. ಅಕಾರ್ಡಿಂಗ್ ಟು ಪೋಯಟ್, ವರ್ಡ್ಸ್ ಕ್ಯಾನ್ ಫ್ರೀ ಥಾಟ್ ಫ್ರಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಅವರ್ ಐಸ್. ಹೌದಾ, ನಮ್ಮಲ್ಲಿರುವಂತಹ ಸಂಕೋಲೆಗಳನ್ನ ತೊಡೆದು ಹಾಕಿದಾಗ, ಪ್ರಿಸನ್ ಅಂದ್ರೆ ಸಂಕೋಲೆ, ಸಂಕೋಲೆ ಜೈಲು. ಹೌದಾ, ಅವುಗಳನ್ನ ತೊಡೆದು ಹಾಕಿದಾಗ ನಮ್ಮಲ್ಲಿರುವಂತಹ ವಿಚಾರಗಳು ಹೊರಬರಲಿಕ್ಕೆ ಪ್ರಾರಂಭಿಸ್ತಾವೆ. ನಮ್ಮ ಕಣ್ಣ ಹಿಂದ್ಗಡೆ ನಮ್ಮ ಕಣ್ಣಂತ ಹೇಳ್ತಿಲ್ಲ, ಆ ಕಣ್ಣಿನ ಹಿಂಬದಿಯಲ್ಲಿ ಕೆಲವು ವಿಚಾರಗಳು ಸಂಕೋಲೆಯ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ. Question main number 3. Read each of the following extract and answer the questions given below. ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳ್ಬೋದು. ಇಂಗ್ಲಿಷ್ ಇಸ್ ಅ ವಂಡರ್ಫುಲ್ ಗೇಮ್. ಹೌದಾ, ಇಂಗ್ಲಿಷ್ ಒಂದು ಉತ್ತಮವಾದ ಆಟ. ಹೂ ಸೇಡ್ ದಿಸ್? ಮಾರಿಯೋ ನೇಲ್ ಸೇಡ್ ದಿಸ್. ಯಾರು ಹೇಳಿದಾರಪ್ಪ ಅಂದ್ರೆ ಮಾರಿಯೋ ನೇಲ್ ಅವ್ರು ಹೇಳಿದಾರೆ. ವೈ ಡಿಡ್ ಹಿ ಸೇ ಸೋ? ಯಾಕೆ ಈ ರೀತಿಯಾಗಿ ಹೇಳಿದಾರ? ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ವಿತ್ ದ ಹೆಲ್ಪ್ ಆಫ್ ವರ್ಡ್ಸ್. ನಾವು ನಮ್ಮ ವಿಚಾರಗಳನ್ನ ಏನಪ್ಪಾ ಅಂದ್ರೆ ಶಬ್ದಗಳ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಬೈ ಬ್ಯೂಟಿಫುಲ್ ವರ್ಡ್ಸ್ ವಿ ಸ್ಪೀಕ್. ಏನಪ್ಪಾ ಅಂದ್ರೆ ನಾವು ಮಾತಾಡುವಂತ ಸುಂದರ ಶಬ್ದಗಳಿಂದ ವಿ ಕ್ಯಾನ್ ಬ್ರಿಂಗ್ ಔಟ್ ಅವರ್ ಥಾಟ್ಸ್. ನಾವು ನಮ್ಮಲ್ಲಿರುವಂತಹ ವಿಚಾರಗಳನ್ನು ಹೊರ ಹಾಕಬಹುದು. ದೇರ್ ಫಾರ್ ದ ಪೋಯಟ್ ಸೇಸ್ ಇಂಗ್ಲಿಷ್ ಇಸ್ ಅ ವಂಡರ್ಫುಲ್ ಗೇಮ್. ಥ್ರೂ ದಿಸ್ ವಿ ಕ್ಯಾನ್ ಬ್ರಿಂಗ್ ಔಟ್ ಅವರ್ ಥಾಟ್ಸ್ ಈಸಿಲಿ. ಇದರ ಮುಖಾಂತರವಾಗಿ ನಾವೇನ್ ಮಾಡ್ಬೋದು, ನಮ್ಮಲ್ಲಿರುವಂತಹ ವಿಚಾರಗಳನ್ನ ಬಹಳ ಸರಳವಾಗಿ ಹೊರತರಬಹುದು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2, ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದ ವರ್ಡ್ಸ್. ನೀವೇನ್ ಮಾಡ್ಬೇಕಾಗಿದೆಯಲ್ಲ, ನೀವು ನಿಮ್ಮ ಶಬ್ದಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿದೆ. ವಾಟ್ ಡಸ್ ಯು ರೆಫರ್ ಟು? ಯು ರೆಫರ್ಸ್ ಟು ರೀಡರ್ಸ್. ಇಲ್ಲಿ ಇವ್ರು ಅಂದ್ರೆ ಯಾರಪ್ಪ ಅಂದ್ರೆ ಓದುಗರು. ವೈ ಡು ವಿ ಮ್ಯಾಚ್ ದ ವರ್ಡ್ಸ್? ಯಾಕೆ ನಾವು ಶಬ್ದಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿದೆ? ವಿ ಮ್ಯಾಚ್ ದ ವರ್ಡ್ಸ್ ಟು ಗೆಟ್ ಅ ಬ್ರೈಟೆಸ್ಟ್ ಅಂಡ್ ಕ್ಲಿಯರ್ ಥಾಟ್ ದಟ್ ಆರ್ ವಿಲ್ಲಿಂಗ್ ಟು ಸೇ. ನಾವು ಏನ್ ನಮ್ಮ ಮನಸ್ಸಿನೊಳಗಿದೆ ಅದನ್ನ ಸರಿಯಾಗಿ ಹೇಳ್ಬೇಕಾಗಿದೆ ಅಂದ್ರೆ ಸರಿಯಾಗಿ ನಾವು ಶಬ್ದಗಳನ್ನು ಜೋಡಿಸಿ ಆಯಾಕಟ್ಟಿನ ಜಾಗದಲ್ಲಿ ಬಳಸಬೇಕಾಗಿದೆ. ಸೊ ದ್ಯಾಟ್ ದೇ ಕೆಮ್ ಕ್ಲಿಯರ್ ಅಂಡ್ ಟ್ರೂ. ಅವಾಗ ಅವು ಕೇಳುಗನಿಗೂ ಏನಪ್ಪಾ ಅಂದ್ರೆ ಸ್ವಚ್ಛಂದವಾಗಿ ಅನಿಸ್ತಾವ ಮತ್ತು ನಿಜವಾಗಿ ಅನಿಸ್ತಾವ. ವಿಚ್ ಅದರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬೇರೆಯವ್ರಿಗೂ ಅರ್ಥ ಆಗ್ತಾವ. Question number 3. Words are the food and dress of thoughts. ಹೌದಾ, ಶಬ್ದಗಳು ಹೆಂಗಪ್ಪ ಅಂದ್ರೆ ಆರ್ ದ ಫುಡ್ ಅಂಡ್ ಡ್ರೆಸ್ ಆಫ್ ಥಾಟ್ಸ್. ಏನಪ್ಪಾ ಅಂದ್ರೆ ಆಹಾರ ಮತ್ತು ಬಟ್ಟೆ ಇದ್ದಾಗೆ. ಯಾವ್ದ್ರದ್ದು? ವಿಚಾರಗಳದ್ದು. ಶಬ್ದಗಳು ಏನಪ್ಪಾ ಅಂದ್ರೆ ವಿಚಾರಗಳ ಆಹಾರ ಮತ್ತು ಬಟ್ಟೆ ಇದ್ದಾಗೆ. ಹೂ ಸೇಡ್ ದಿಸ್? ಪೋಯಟ್ ಮಾರಿಯೋ ನೇಲ್ ಸೇಡ್ ದಿಸ್. ಯಾರು ಹೇಳಿದಾರೆ? ಕವಿತೆಯನ್ನ ಬರೆದಂತಹ ಪದ್ಯವನ್ನ ಬರೆದಂತ ಮಾರಿಯೋ ನೇಲ್ ಅವರು ಹೇಳಿದಾರೆ. ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಲೈನ್? ಇದರ ಈ ಒಂದು ಸಾಲಿನ ಮೂಲಕ ನಾವು ಏನ್ ತಿಳ್ಕೊಡ್ತೀವಿ? ವರ್ಡ್ಸ್ ಗಿವ್ ದ ಲೈಫ್ ಟು ಅವರ್ ಥಾಟ್ಸ್. ದೇ ಗಿವ್ ಪ್ರಾಪರ್ ಶೇಪ್ ಅಂಡ್ ಮೂವ್ಮೆಂಟ್ ಟು ಅವರ್ ಥಾಟ್ಸ್. ಶಬ್ದಗಳು ಏನಪ್ಪಾ ಅಂದ್ರೆ ನಮ್ಮ ವಿಚಾರಗಳಿಗೆ ಜೀವವನ್ನು ತುಂಬುತ್ತಾವ. ಶಬ್ದಗಳು ಏನಪ್ಪಾ ಅಂದ್ರೆ ನಮ್ಮ ವಿಚಾರಗಳಿಗೆ ಆಕಾರ ಮತ್ತು ಚಲನೆಯನ್ನ ನೀಡ್ತಾವ. ಆಮೇಲೆ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳ ಹೃದಯ ಸ್ಪರ್ಶಿಯಾಗಿರ್ತಾವ, ಹೃದಯವನ್ನ ಮುಟ್ಟುವಂತಹ ಶಬ್ದಗಳಾಗಿರ್ತಾವ. ಪ್ರಶ್ನೆ 4. ವರ್ಡ್ಸ್ ಕ್ಯಾನ್ ಫ್ರೀ ಥಾಟ್. ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್. ಏನಪ್ಪ ಶಬ್ದಗಳು ನಮ್ಮ ವಿಚಾರಗಳನ್ನು ಸ್ವತಂತ್ರವಾಗಿಸ್ತಾವ. ಹೂ ಸೇಡ್ ದಿಸ್? ಪೋಯಟ್ ಮಾರಿಯೋ ನೇಲ್ ಸೇಡ್ ದಿಸ್. ಕವಿ ಮಾರಿಯೋ ನೇಲ್ ಅವರು ಹೇಳಿದ್ದಾರೆ. ವೈ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್? ಯಾಕೆ ಅವು ಫ್ರೀ ಮಾಡ್ತಾವ ಅಂತ ಕೇಳಿದಾರೆ. ವರ್ಡ್ಸ್ ಕ್ಯಾನ್ ಫ್ರೀ ಥಾಟ್ಸ್ ಫ್ರಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಅವರ್ ಐಸ್. ಹೌದಾ, ಏನಪ್ಪಾ ಅಂದ್ರೆ ನಮ್ಮ ಕಣ್ಣಿನ ಹಿಂಬದಿಯಲ್ಲಿ ನಮ್ಮ ವಿಚಾರಗಳು ಸೆರೆ ಹಿಡಿಯಲ್ಪಟ್ಟಿದಾವ, ಅವುಗಳನ್ನು ಸ್ವತಂತ್ರವಾಗಿಸ್ತಾವ. ಬಿಕಾಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ವಿತ್ ದ ಹೆಲ್ಪ್ ಆಫ್ ವರ್ಡ್ಸ್. ನಾವು ನಮ್ಮಲ್ಲಿರುವಂತಹ ವಿಚಾರಗಳನ್ನ ಶಬ್ದಗಳ ಮೂಲಕ ಹೊರ ಹಾಕಬಹುದು. ಸೊ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಥಾಟ್ಸ್. ಅದಕ್ಕೆ ಶಬ್ದಗಳು ಮಾತ್ರ ಏನಪ್ಪಾ ಅಂದ್ರೆ ವಿಚಾರಗಳನ್ನ ಹೊರ ಹಾಕ್ಲಿರುವಂತ ಏಕೈಕ ಮಾಧ್ಯಮ. ಪ್ರಶ್ನೆ 5. ಮಾರ್ವಲಸ್ ನ್ಯೂ ಸರ್ಪ್ರೈಸ್. ಮಾರ್ವಲಸ್ ನ್ಯೂ ಸರ್ಪ್ರೈಸ್. ಹೌದಾ, ಆಶ್ಚರ್ಯಕರವಾದ ಏನಪ್ಪಾ ಅಂದ್ರೆ ಒಂದು ಸಂಗತಿ. ಟು ಹೂ ವಾಸ್ ಇಟ್ ಸೆಡ್? ಇದನ್ನ ಯಾರಿಗೆ ಹೇಳಲಾಗಿದೆ? ಇಟ್ ಸೆಡ್ ಟು ದ ರೀಡರ್ಸ್. ಇದನ್ನ ಯಾರಿಗೆ ಹೇಳಲಾಗಿದೆಪ್ಪ ಅಂದ್ರೆ ಓದುಗರಿಗೆ ಹೇಳಲಾಗಿದೆ. ಹೌ ಡಸ್ ಅ ಮಾರ್ವಲಸ್ ಸರ್ಪ್ರೈಸ್ ಕ್ಯಾನ್ ಬಿ ಫ್ರೀ ಫ್ರಮ್ ಅವರ್ ಮೈಂಡ್? ಹೌದಾ, ಒಂದು ಏನಪ್ಪಾ ಅಂದ್ರೆ ನಮ್ಗೆ ಖುಷಿಯನ್ನು ಕೊಡ್ತಕ್ಕಂಥ ಮಾರ್ವಲಸ್ ಸರ್ಪ್ರೈಸ್ ಅಚಾನಕ್ಕಾಗಿ ಕೊಡುವಂತ ಒಂದು ಸಂತೋಷ ಅಥವಾ ಭೇಟಿಯನ್ನು ನಾವು ಸರ್ಪ್ರೈಸ್ ಅಂತ ಕರಿತೀವಿ. ಅವರ್ ಮೈಂಡ್ ಈಸ್ ಹೋಲ್ಡಿಂಗ್ ಅ ಮಾರ್ವಲಸ್ ನ್ಯೂ ಸರ್ಪ್ರೈಸ್. ನಮ್ಮ ಮೆದುಳು ಏನಪ್ಪಾ ಅಂದ್ರೆ ಅತ್ಯುತ್ತಮವಾದ ಆಶ್ಚರ್ಯಕರವಾದ ಕೆಲವು ಸಂಗತಿಗಳನ್ನ ಹಿಡಿದಿಟ್ಕೊಂಡಿದೆ. ಇಟ್ ಈಸ್ ಪ್ರಿಸರ್ವ್ಡ್ ಬಿಹೈಂಡ್ ಅವರ್ ಐಸ್. ಆದ್ರೆ ಆ ವಿಚಾರಗಳನ್ನೆಲ್ಲ ಎಲ್ಲಿ ಕಟ್ಟ ಹಾಕ್ಬಿಟ್ಟಿದೆ? ನಮ್ಮ ಕಣ್ಣುಗಳ ಹಿಂದೆ. ಥ್ರೂ ವರ್ಡ್ಸ್. ಹೌದಾ, ಯಾವ ರೂಪದಲ್ಲಿಪ್ಪ ಅಂದ್ರೆ ಶಬ್ದಗಳ ರೂಪದಲ್ಲಿ. ವಿ ಕ್ಯಾನ್ ಫ್ರೀ ದ ಥಾಟ್ಸ್ ಫ್ರಮ್ ಅವರ್ ಮೈಂಡ್. ನಮ್ಮ ಮೆದುಳಿನಲ್ಲಿ ಸೆರೆ ಹಿಡಿಯಲ್ಪಟ್ಟ ಅಥವಾ ಬಂದಿಯಾಗಿಸಲ್ಪಟ್ಟಂತ ಶಬ್ದಗಳನ್ನ ಹೊರಹಾಕಿ ನಮ್ಮ ವಿಚಾರಗಳನ್ನ ನಾವು ವ್ಯಕ್ತಪಡಿಸಿದೀವಿ ಅಂದ್ರೆ, ಹೌದಾ, ಏನಪ್ಪಾ ಅಂದ್ರೆ ಅವು ಪ್ರತಿಯೊಬ್ಬರ ಹೃದಯವನ್ನ ಮುಟ್ತಾವ ಅನ್ನೋದು ಇಲ್ಲಿ ಕವಿ ಆಶಯ. ಇಲ್ಲಿವರೆಗೂ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪೋಯಂ 4 ಅನ್ನ ಅಭ್ಯಾಸ ಮಾಡಿದ್ವಿ. ಹಂಗಾದ್ರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ
ಪ್ರೋಸ್ 5 ಅನ್ನ ಅಭ್ಯಾಸ ಮಾಡೋಣ. ಪೋಯಮ್ 4 ಏನಾಗಿತ್ತು, ದ ವಂಡರ್ಫುಲ್ ವರ್ಡ್ಸ್ ಆಗಿತ್ತು. ಹಂಗಾರೆ ಪ್ರೋಸ್ 5 ಏನಪ್ಪಾ ಅಂದ್ರೆ ಪ್ರೋಸ್ 5 ಏನಿದೆಪ್ಪ ಅಂದ್ರೆ ಜಸ್ಟಿಸ್ ಅಬೌವ್ ಸೆಲ್ಫ್ ಮುನ್ಸಿ ಪ್ರೇಮಚಂದ್ರ ಅವರು ಬರೆದಂತಹ ಒಂದು ಗದ್ಯ ಇದೆ, ಜಸ್ಟಿಸ್ ಅಬೌವ್ ಸೆಲ್ಫ್. ಹೌದಾ? ಏನಪ್ಪಾ ಅಂದ್ರೆ ನಮ್ಮ ಮೇಲಿನ ತ್ಯಾಗ, ಜಸ್ಟಿಸ್ ಅಬೌವ್ ಸೆಲ್ಫ್. ಹೌದಾ? ನಮ್ಗಿಂತ ಹೆಚ್ಚಾದಪ್ಪ ಅಂದ್ರೆ ನ್ಯಾಯ. ನಮ್ಮ ಸೆಲ್ಫ್ ಅಂದ್ರೆ ನಮ್ಗೋಸ್ಕರ, ನಮ್ಗಿಂತನೂ ಮೇಲಿದ್ದ ಯಾವ್ದಪ್ಪ ಅಂದ್ರೆ ನ್ಯಾಯ. ಅದನ್ನ ಯಾರು ಬರ್ದಿದ್ದಾರೆ? ಮುನ್ಸಿ ಪ್ರೇಮಚಂದ್ ಅವ್ರು ಬರ್ದಿದ್ದಾರೆ. ಅದರ ಕ್ವಶನ್ ಆನ್ಸರ್ಸ್ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಆದಷ್ಟು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಹಂಚ್ಕೊಡ್ರಿ. ಯಾಕಂದ್ರೆ ಕಂಪಲ್ಸರಿ ನೋಡ್ರಿ, ಈ ವರ್ಷ ಪ್ರತಿ ಚಾಪ್ಟರ್ ಮೇಲೆ ಟೆಸ್ಟ್ ತಗೋಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳ ಕಲಿಕೆ ಹಿಂಬೀಳ್ತಾ ಇದೆ, SSLC ರಿಸಲ್ಟ್ ಕಡಿಮೆ ಆಗ್ತಾ ಇದೆ ಅಂತ ಪ್ರತಿ ಚಾಪ್ಟರ್ ಮೇಲೆ ಟೆಸ್ಟ್ ತಗೋಬೇಕು ಅಂತ ಒಂದು ಆರ್ಡರ್ ಆಗಿದೆ. ಬೇಸಿಸ್ ಆನ್ ದಟ್, ಹೌದಾ, ಯಾವಾಗ ಈಚ್ ಚಾಪ್ಟರ್ ಮೇಲೆ ನಿಮ್ ಟೆಸ್ಟ್ ತಗೋತಿರ್ತಾರ ಅಂತ ವೇಳೆಯಲ್ಲಿ ಪದೇ ಕೇಳೋದ್ರ ಮೂಲಕ ಓದ್ಕೊಳ್ಳಿಕ್ಕೆ ಅಥವಾ ಫೇರ್ ಬುಕ್ ಬರೀಲಿಕ್ಕೆ, ರಿವಿಷನ್ ಮಾಡ್ಲಿಕ್ಕೆ, ನಿಮ್ ಮಿಡ್ ಟರ್ಮ್ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ಲಿ ಅನ್ನುವಂಥ ದೃಷ್ಟಿಯಿಂದ ಈ ಕ್ಲಿಪ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ಆಡಿಯೋ ನೋಟ್ಸ್. ಹೌದಾ? ನೀವು ಕ್ವಶನ್ ಆನ್ಸರ್ಸ್ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗ್ಲಿ, ಆಡಿಯೋ ನೋಟ್ಸ್. ಹೌದಾ? ಆಮೇಲೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೇನೋ ಅದು 100% ಸಕ್ಷಮ ಅಲ್ಲ. ಆದ್ರೆ ಎಷ್ಟಿದೆ ನಿಮ್ ತಿಳುವಳಿಕೆಗೆ ಏನು ಉಪಯೋಗಕಾರಿ ಆಗ್ತದೆ ಅಂತ ಅನ್ಕೋತೀನಿ. ಹೌದಾ? ಎಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಹಂಚ್ಕೊಳ್ಳಿ ಅಂತ ಹೇಳಿ ಥ್ಯಾಂಕ್ ಯು.